ಬಾರಿಗೆ ಹಾವೇರಿ ಜಿಲ್ಲೆಗೆ ಬರ್ತಾ ಇದ್ದೀರಿ ಸರ್, ಎಷ್ಟು ಖುಷಿ ಆಗ್ತಾ ಇದೆ? ಮತ್ತೆ ಮೊದಲನೇ ಬಾರಿ ಬರೋದ್ರಿಂದ ಜಿಲ್ಲೆಯ ಜನರು ಯಾವೆಲ್ಲ ಕನಸುಗಳನ್ನು ಕಟ್ಕೋಬಹುದು ಸರ್? ತಮ್ಮಿಂದ ಯಾವ ನಿರೀಕ್ಷೆಗಳನ್ನು ಈಗ ಮಂತ್ರಿ ಮಾಡಿ ಕಳಿಸಿದಾವೆ, ಭಾಳ ಖುಷಿಯಾಗಿದೆ, ಜನರಿಗೂ ಕೂಡ ಖುಷಿ ಇದೆ, ನಿರೀಕ್ಷೆ ಭಾಳ ಇದೆ. ಅದೆಲ್ಲವನ್ನು ನಮ್ಮ ಮಂತ್ರಿಗಳು ಮ್ಯಾಜಿಕ್ ಮಾಡ್ತಾರೆ ಅಂತ ಜನ ತಿಳ್ಕೊಂಡಾರೆ. ಅದು ಯಾವ ಮ್ಯಾಜಿಕ್ಕು ಮಾಡೋಕ್ಕಾಗೋದಿಲ್ಲ. ಸರ್ಕಾರದ ಆರ್ಥಿಕ ವ್ಯವಸ್ಥೆ ಮತ್ತು ಮಂಜೂರಾತಿಗಳನ್ನು ಅನುಸರಿಸಿ ಕೆಲಸ ಮಾಡಬೇಕಾಗ್ತದೆ. ನಾನು ಮಂತ್ರಿ ಆಗೋದಕ್ಕಿಂತ ಪೂರ್ವದಲ್ಲಿ ಕಳೆದ ಬಾರಿನೂ ಮಂತ್ರಿ ಆಗಿದ್ದೆ. ಈಗ ಹೊಸದಾಗಿ ಮಂತ್ರಿ ಏನೂ ಆಗಿಲ್ಲ. ಹೋದ ಸಲನೂ 2 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಇನ್ನೂ ಸಮಸ್ಯೆಗಳು ಭಾಳ ಇದೆ, ಜೀವಂತ ಸಮಸ್ಯೆಗಳು ಅದಾವು. ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈಗಾಗಲೇ ಅಮೃತ 2 ಯೋಜನೆಯಲ್ಲಿ 200 ಕೋಟಿ ರೂಪಾಯಿ ರೊಕ್ಕ ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿದೆ. ಈಗ ತುಂಗಭದ್ರಾ ನದಿಗೆ ಚೆಕ್ ಡ್ಯಾಮ್ ಕಟ್ಟಬೇಕು. ಕುಡಿಯೋ ನೀರು ಪ್ರತಿ ಸಲನೂ ನಾವು ಮಳೆಯ ಚೀಲ ಹಾಕ್ತೀವಿ, ಅದರಿಂದ ಅದನ್ನು ತಪ್ಪಿಸಬೇಕು ಅನ್ನೋದಕ್ಕೆ 150 ಕೋಟಿ ರೂಪಾಯಿ ಈ ಕ್ಯಾಬಿನೆಟ್ಟಿಗೆ ಬಂದಿದೆ. ಮುಂದೆ ಅದು ಕೂಡ ಆಗ್ತದೆ. ಮತ್ತು STP ಪ್ಲಾಂಟು ಈಗಾಗಲೇ ರೆಡಿಯಾಗಿದೆ. ಇನ್ನು 2.5-3 ತಿಂಗಳ ಟೈಮ್ ಕೇಳಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಮಾಡಿಸ್ತೀವಿ. ಈಗ 1112 ಮನೆಗಳು ಮಂಜೂರಾಗಿದ್ದು ನಾನಿದ್ದಾಗ, ಅದು ನೆನೆಗುದಿಗೆ ಬಿದ್ದಿದೆ. 15 ಆಗಸ್ಟಿಗೆ ಈಗ ನಮ್ಮ ಆಶ್ರಯ ಸಮಿತಿ ಅಧ್ಯಕ್ಷರಾದಂಥ ಜಗದೀಶಣ್ಣ ಬೆಟ್ಟಗೆರೆಯವರು ನಾವು ಮಾಡಿದ್ದೇವೆ. ಈಗ ಅದಕ್ಕೆ ಎಲ್ಲ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆ, ಅದಕ್ಕೆ ಪೂರ್ವ ತಯಾರಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೇವೆ. ಒಟ್ಟಾರೆಯಾಗಿ ಈ ವರ್ಷ ಸ್ವಲ್ಪ ಮಳೆಯೂ ಕಡಿಮೆ ಇದೆ. ಜನರು ಬೆಳೆ ವಿಮೆ ಬಂದಿಲ್ಲ, ಮತ್ತೊಂದು ಅದರ ಸಲುವಾಗಿ ಬೇರೆ ಬೇರೆ ರೀತಿಯಿಂದ ಗೊಂದಲಗಳು. ಜಿಲ್ಲಾಧಿಕಾರಿಗಳ ಜೊತೆ ನಾಳೆ ಚರ್ಚೆ ಮಾಡಿ, ನಾಳೆ ನಾನು ಒಂದು 2-3 ತಾಲೂಕು ಅಡ್ಡಾಡಿ ಏನೇನು ಪರಿಸ್ಥಿತಿ ಐತಿ ಅರ್ಥ ಮಾಡಿಕೊಂಡು ಆಮೇಲೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಮಾಡ್ತೇವೆ. ರೈತರು ಜಿಲ್ಲೆಯನ್ನು ಬರಗಾಲ ಅಂತೇಳಿ ಘೋಷಣೆ ಮಾಡಲಿ ಅನ್ನುವಂಥ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಸರ್. ಈಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸಿಗೆ ಬರಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬೆಳಗಾಂ ಡಿವಿಷನ್ನಲ್ಲಿ ಒಂದು ಕಮಿಟಿ ಮೀಟಿಂಗ್ ಕರೆದು ಅಲ್ಲಿ ಏನೇನು ತೊಂದರೆ ಇದೆ ಅದಕ್ಕೆ ಕುಡಿಯೋ ನೀರಿಗೆ ಒಂದೊಂದು ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ರೊಕ್ಕ ಮಂಜೂರು ಮಾಡಿದ್ದಾರೆ. ಅದನ್ನು ಕೂಡ ನಾವು ಕೆಲಸ ಮಾಡ್ತೇವೆ. ಯಾವುದೇ ರೀತಿಯಿಂದ ಕುಡಿಯುವ ನೀರಿನ ತೊಂದರೆ, ನೀರು, ಮೇವು ಯಾವುದೂ ತೊಂದರೆ ಆಗದ ರೀತಿಯಲ್ಲಿ ನಾನು ಸಮರ್ಥವಾಗಿ ಈ ಜಿಲ್ಲೆಯ ಎಂಟೈರ್ ಜಿಲ್ಲೆ, ಇಷ್ಟು ದಿವಸ ನನ್ನ ಕ್ಷೇತ್ರ ಆಗಿತ್ತು, ಎಂಟೈರ್ ಜಿಲ್ಲೆಗೆ ಯಾವುದೇ ರೀತಿಯಿಂದ ಏನೂ ತೊಂದರೆ ಆಗದ ರೀತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಬಗೆಹರಿಸ್ತೀನಿ. ಜಿಲ್ಲೆಗೆ 2 ಸಚಿವ ಸ್ಥಾನಗಳು ಸಿಗ್ತದೆ ಅಂತ ನಿರೀಕ್ಷೆಯಲ್ಲಿ ಸರ್. ಅದರಲ್ಲೂ ಕೂಡ ಬ್ಯಾಡಗಿ ಶಾಸಕರಾಗಿರೋರು ಕೂಡ ಅವ್ರಿಗೂ ಸಚಿವ ಸ್ಥಾನ ಸಿಗ್ತದೆ ಅನ್ನೋಂಥ ನಿರೀಕ್ಷೆ ಇದೆ ಸರ್. ಕೊನೆಗಳಿಗೆ ಕೈ ತಪ್ಪಿದೆ, ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರಿ? ಈಗ 5-6 ಜಿಲ್ಲೆಗಳಿಗೆ 2 ಸ್ಥಾನ ಕೊಟ್ಟಾರೆ, ಹೊಸದೇನಲ್ಲ. ನಮ್ಮ ಜಿಲ್ಲೆಗೆ 2 ಕೊಟ್ಟಬೇಕು ಅಂತೇಳಿ ಈಗ ಪಕ್ಕದ ಜಿಲ್ಲೆಗಳಿಗೆ 2 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅದು ಹೈಕಮಾಂಡಿನ ವಿಚಾರ. ಅದು ನನ್ನ ಹಂತದಲ್ಲಿ ಯಾರ ಹಂತದಲ್ಲಿ ಮುಖ್ಯಮಂತ್ರಿಗಳಿಗೂ ನಾನು ಕೇಳಿದಾಗ ಇಲ್ಲ, ಎಲ್ಲ ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅದಕ್ಕೇನು ಹೇಳೋಕ್ಕಾಗೋದಿಲ್ಲ. ಈಗ ನನಗೂ ನಿಮಗೆಲ್ಲ ಗುರ್ತಿದೆ, ನಾನು ಇದು ಗುರ್ತಿದ್ದನಲ್ಲ. ನನಗೆ 11:45 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀನು ಬಂದು ಸ್ಪೀಕರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದರು. ಆವಾಗ ನಾನು ಅಲ್ಲಿಗೆ ಹೋಗಿದ್ದೇನೆ, ಅಲ್ಲಿಗೆ ರಾಜೀನಾಮೆ ಕೊಟ್ಟೆ, ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಇವತ್ತು ಹಾವೇರಿಗೆ ಬಂದೆ. ಸಾಕಷ್ಟು ಕಾರ್ಯಕರ್ತರಲ್ಲಿ ಕೂಡ ಬೇಸರ ಇದೆ. ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಬಂಧನ ಮಾಡಿದ್ದಾರೆ, ಪ್ರತಿಭಟನೆಗಳಾಗ್ತಾ ಇದೆ. ನಿಮ್ಮ ಕಾರ್ಯಕರ್ತರು ಇದಕ್ಕೆ ಯಾವ ರೀತಿಯಾಗಿದೆ? ಮುಂದುವರೆದು ಎಲ್ಲರೂ ಸೀನಿಯರ್ ಇದ್ದಾರೆ. 8 ಸರಿ 7 ಸರಿ 5 ಸರಿ ಆರಿಸಿ ಬಂದಂಥ ಶಾಸಕರಿದ್ದಾರೆ. ಅವರು ಸಹಜವಾಗಿ ಅಸಮಾಧಾನ ಆಗಿದೆ, ನಮಗೂ ಸಿಗಬೇಕಾಗಿತ್ತು ಅಂತ. ಇಲ್ಲಿ ಜಾತಿಗಳ ಮೇಲೆ, ಜಿಲ್ಲಾವಾರು, ಸಮುದಾಯಗಳವಾರು ಇದೆಲ್ಲರಿಗೂ ಕೂಡ ಪ್ರಾತಿನಿಧ್ಯತೆ ಕೊಡಬೇಕಾಗಿದೆ. ಮತ್ತು ಸರ್ಕಾರ ಇಷ್ಟಕ್ಕಿಷ್ಟೇ ಮಾಡಬೇಕು, 34 ಜನ ಮುಖ್ಯಮಂತ್ರಿ, ಇಷ್ಟೇ ಜನ ಇರಬೇಕು ಮಂತ್ರಿಗಳು ಅಂತ. ಆವಾಗ 60-70 ಜನ ದೇವರಾಜ ಸರ್ಕಾರದಲ್ಲಿ ಇತ್ತು. ಅದು ಈಗ ಮಾಡೋಕ್ಕೆ ಬರೋದಿಲ್ಲ ನೋಡಿರಿ. ಜವಳಿ ಮಾಡಿದ್ದಾನೆ, ಮುಜರಾಯಿ ಮಾಡಿದ್ದಾನೆ,
ನಾನು ಒಂದೇ ಹೇಳಿದೆ, ಕೊಟ್ಟ ಕುದುರೆ ನೇರದವನು ಸೂರ್ಯನೂ ಅಲ್ಲ ಧೀರನೂ ಅಲ್ಲ ಅಂತಾರೆ. ನಾನು ಖಂಡಿತವಾಗಿ ಯಾರ ಹತ್ರನೂ ಹೋಗಿ ಇದಕ್ಕೆ ಖಾತೆ ಕೊಡ್ರಿ ಅಂತ ಕೇಳಿಲ್ಲ. ನನ್ನ ಡಿಮಾಂಡು ಅದು ಅಲ್ಲ. ಯಾವುದನ್ನು ಕೊಡ್ತಾರೋ ಅದನ್ನು ಸಮರ್ಥವಾಗಿ ಮಾಡಿ ತೋರಿಸ್ತೀನಿ. ಅಬಕಾರಿ ಖಾತೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಯಾರ್ಯಾರ ಕೊಡಲಿ, ಕೊಟ್ಟಿದ್ದನ್ನು ಮಾಡಬೇಕು. ಇದು ನಮ್ಮದೇ ಆದಂಥ ಶಾಸಕರೇ ಮಂತ್ರಿಗಳಾಗಿರ್ತಾರೆ. ನಾವು ಅವರು ಕಾಂಬಿನೇಷನ್ ಆಗಿ ನಮ್ಮ ಕೆಲಸ ನೀವು ಮಾಡಪ್ಪ, ನಿನ್ನ ಕೆಲಸ ನಾವು ಮಾಡ್ತೀವಿ ಅಂತ ಎಲ್ಲ ಕೆಲಸನೂ ಮಾಡೋಕ್ಕಾಗ್ತೈತಿ.